ಇನ್ನು ಫೋಟೋ ತೆಗೆಯೋ ನೆಪದಲ್ಲಿ ಪತಿಯನ್ನೇ ಪತ್ನಿ ನದಿಗೆ ತಳ್ಳಿರುವಂತಹ ಘಟನೆಗೆ ಸಂಬಂಧಪಟ್ಟಂತೆ ನಮ್ಮ ಹತ್ರ ಮಾಹಿತಿ ಸಿಗ್ತಾ ಇದೆ. ರಾಯಚೂರು ತಾಲೂಕಿನ ಗುರ್ಜಾಪುರ ಬ್ರಿಡ್ಜ್ ಕಮ್ ಬ್ಯಾರೇಜ್ ಬಳಿ ಈ ಘಟನೆ ಆಗಿರೋದು. ಈ ವೇಳೆ ಕಾಪಾಡಿ ಬ್ರೋ, ಅವಳನ್ನು ಹಿಡೀರಿ, ಯಾರಿಗಾದ್ರೂ ಫೋನ್ ಮಾಡಿ ಬ್ರೋ ಅಂತ ಪಾಪ ಪತಿ ಕೂಗಾಡಿದನಂತೆ. ಕೃಷ್ಣಾ ನದಿಯ ಕಲ್ಲು ಬಂಡೆಯ ಮೇಲೆ ನಿಂತು ಪತಿ ಕೂಗಾಡಿರೋದು, ನನ್ನನ್ನು ನದಿಗೆ ತಳ್ಳಿಬಿಟ್ಟಿದ್ದಾಳೆ ಅಂತ ಪತಿ ಆರೋಪ ಮಾಡ್ತಾ ಇರೋದು. ಬಟ್ ಒನ್ಸ್ ಆತ ಈಜಿ ಬಂಡೆ ಮೇಲೆ ನಿಂತ ಮೇಲೆ ಕಾಲ್ಜಾರ್ ಬಿದ್ದಿದ್ದು ನಾನು ತಳ್ಳಿಲ್ಲ ಅಂತ ಪತ್ನಿ ವಾದ ಮಾಡ್ತಾ ಇರೋದು. ಸೊ ಇದು ನಿಗೂಢತೆಯನ್ನು ಪಡ್ಕೊಳ್ತಾ ಇದೆ. ನಿಜವಾಗ್ಲೂ ತಳ್ಳಿದ್ದ ಅಥವಾ ಅಚಾನಕ್ಕಾಗಿ ಬಿದ್ದಿದ್ದ, ಪತಿ ಯಾಕೆ ಆಕೆ ಮೇಲೆ ಆರೋಪ ಮಾಡಿದ್ದು? ಯಾಕಂದ್ರೆ ಏಕಾಏಕಿ ಬೀಳಕ್ಕಾಗಲ್ಲ. ವಿಡಿಯೋ ವಿಜುವಲ್ ನೋಡೋಣ. ಯಾಕೇನಾಯ್ತು? ಯಾರಿಗೆ ಫೋನ್ ಮಾಡಿಲ್ಲ, ನಮ್ಮ ಮಮ್ಮಿಗೆ ಹಚ್ಚತ್ತೇನ್ರಿ. ಫೋಟೋ ತೆಗಿತೀನಿ ಅಂದ್ರೆ ಅತ್ತ ಏನಾಗ್ಬೇಕು ನಿಮಗೆ? ನಮ್ಮ ಹಸ್ಬೆಂಡ್ ತಾನು ಅಲ್ಲಿ ನಿಂತು ಫೋಟೋ ತಗೋತಾನ, ತೆಗ್ದಿನಿ, ಕಾಲ್ ಜಾರಿ ಬಿದ್ದಾನ. ಅಲ್ಲೋ ಅಣ್ಣ, ಇಲ್ಲಿ ಕೇಳು ಮ್ಯಾಟ್ರ್ ಒಂದು ಸ್ವಲ್ಪ ಕೇಳು. ಫೋಟೋ ತೆಗಿ, ಆಕಿನೇ ದೂಕಿರೋದು ಡೀಟೇಲ್ಸ್ ಕೊಡ್ತಾರೆ ವಿಜಯ್. ಭಾಳ ಆಶ್ಚರ್ಯವಾಗಿದೆಯಲ್ಲ. ಒಂದು ಕಡೆಗೆ ಪತಿ ಅಲ್ಲಿ ಬಿದ್ದಿದ್ದಾನೆ, ಈಕೆ ನೋಡಿದ್ರೆ ಫುಲ್ ಕಾಮಾಗಿ ನಂದೇನು ತಪ್ಪಿಲ್ಲ, ಅವನೇ ಬಿದ್ದಿದ್ದು ಅನ್ನೋ ರೀತಿನಲ್ಲಿ ಹೇಳ್ತಾಳೆ. ನನಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ದಾಟಿನಲ್ಲಿ ಆಕೆ ಮಾತಾಡ್ತಿದ್ದಾಳೆ. ಯಾರ್ದು ತಪ್ಪು? ಪೊಲೀಸ್ ಠಾಣೆಯ ಮೆಟ್ಲೇರ್ತಾ ಈ ಪ್ರಕರಣ ನಿಜವಾಗ್ಲೂ ಆಗಿದ್ದೇನಲ್ಲಿ? ನಿಜಕ್ಕೂ ಮಮತಾ, ಆ ದೃಶ್ಯಾವಳಿಗಳನ್ನ ನೋಡಿದಾಗ ಮತ್ತು ಪತಿ ಪತ್ನಿಯ ಮಧ್ಯದ ಏನು ಆ ಒಂದು ಸಂಭಾಷಣೆಗಳು ನಡೀತಾ ಅದನ್ನ ನೋಡಿದಾಗ ಅನುಮಾನ ಬರುವಂತದ್ದು ಕಾಣ್ತಾ ಇದೆ. ಯಾಕಂದ್ರೆ ಆ ಪತಿ ನೀರಲ್ಲಿ ಬಿದ್ದಿದ್ದಾನೆ, ಅದು ಒಂದು ಬಂಡೆ ಆಶ್ರಯನ ಹಿಡ್ಕೊಂಡು ಕೂಗಾಡ್ತಾ ಇದ್ದಾನೆ. ಆದ್ರೆ ಪತ್ನಿ ಮಾತ್ರ ನೀವ್ ಹೇಳ್ದಾಗ ನಿಜಕ್ಕೂ ಕಾಮ್ ಆಗಿ ನಂದೇನು ತಪ್ಪಿಲ್ಲ, ಅವನೇ ಕಾಲ್ ಜಾರಿ ಬಿದ್ದಿದ್ದಾನೆ ಅನ್ನುವಂಥದ್ದನ್ನ ಹೇಳ್ತಾ ಇರೋದು ನೋಡಿದ್ರೆ ಒಂದು ಪತಿ ಪತ್ನಿ ಮಧ್ಯೆ ಬಿರುಕು ಇರುವಂತದ್ದು ಇಲ್ಲಿ ಸ್ಪಷ್ಟ ಆಗುತ್ತೆ. ಜೊತೆಗೆ ಇವರು ಮದುವೆ ಆಗಿ ಕೇವಲ 3 ತಿಂಗಳಾಗಿರುವಂತದ್ದು. ಕಳೆದ ಏಪ್ರಿಲ್ 10ಕ್ಕೆ ಇವರ ಮದುವೆ ಆಗುತ್ತೆ. ಆ ಮಹಿಳೆ ಬಂದು ವಡಗೇರ ತಾಲೂಕು ಅಂದ್ರೆ ಯಾದಗಿರಿ ಜಿಲ್ಲೆಯವರು. ಇವನು ಬಂದು ಶಕ್ತಿನಗರದ ಯುವಕನೊಂದಿಗೆ ಮದುವೆ ಆಗುತ್ತೆ. ಮದುವೆಯಾಗಿ 3 ತಿಂಗಳಲ್ಲೇ ಸಂಸಾರದಲ್ಲಿ ಬಿರುಕು ಬಂದಿದೆ. ಜೊತೆಗೆ ಪತಿ ಪತ್ನಿ ಮಧ್ಯೆ ನಿತ್ಯ ಕೂಡ ಜಗಳ ಆಗ್ತಾ ಇತ್ತು ಅನ್ನುವಂತ ಮಾಹಿತಿ ಇರುವಂತದ್ದು. ಆ ಒಂದು ಜಗಳದ ಕಾರಣವೇ ಈ ಘಟನೆಗೆ ಮುಖ್ಯ ಕಾರಣ ಆಗಿರುವಂತದ್ದು. ಈಗ ಯುವಕ ಹೇಳ್ತಿರುವಂತದ್ದು, ನಾನು ಪತ್ನಿ ಅಂತ ನಂಬಿ ಆ ಫೋಟೋಗೆ ನಾನು ನಿಂತ್ಕೊಂಡೆ, ನದಿ ದಡದಲ್ಲಿ ನಿಂತೆ, ಆದ್ರೆ ಫೋಟೋ ತೆಗೆಯುವ ನೆಪದಲ್ಲಿ ನನ್ನನ್ನ ನದಿಗೆ ತಳ್ಳಿದಾಳೆ ಅನ್ನುವಂತ ಆರೋಪವನ್ನ ಆ ತಾತಪ್ಪ ಅನ್ನುವಂತ ವ್ಯಕ್ತಿ ಏನು ಈಗ ಜೀವನ ಉಳಿಸ್ಕೊಂಡು ಬಂದಿದ್ದಾನೆ ಅವನು ಹೇಳ್ತಿರುವಂತದ್ದು. ಆದ್ರೆ ಪತ್ನಿ ಮಾತ್ರ ನಾನ್ ತಡ್ಲಿಲ್ಲ, ಕಾಲ್ ಜಾರಿ ಬಿದ್ದಿದ್ದಾನೆ, ಆ ವ್ಯಕ್ತಿನೇ ಬಿದ್ದಿದ್ದಾನೆ, ನನ್ನ ಪತಿ ಬಿದ್ದಿದ್ದಾನೆ, ನನ್ನ ತಪ್ಪಿಲ್ಲ ಅನ್ನುವಂಥದ್ದು ಅವರ ವಾದ ಆಗಿರುವಂತದ್ದು. ಆದ್ರೆ ಅದೃಷ್ಟವಶಾತ್ ಏನು ಆ ಒಂದು ಬ್ರಿಡ್ಜ್ ಕಮ್ ಬ್ಯಾರೇಜ್ ಮಾರ್ಗವಾಗಿ ಒಂದು ಬುಲೆರೋ ವಾಹನದಲ್ಲಿ ಹೋಗ್ತಿದ್ದಂತ ಜನ ಇವ್ರನ್ನ ಗಮನಿಸಿದ್ದಾರೆ. ಮತ್ತೆ ಅವರ ವಾಹನದಲ್ಲಿ ಒಂದು ಏನು ಹಗ್ಗ ಕೂಡ ಇತ್ತು, ಆ ಒಂದು ಹಗ್ಗದ ಸಹಾಯದಿಂದ ಏನ್ ತಾತಪ್ಪನನ್ನ ಕಾಪಾಡಿದ್ದಾರೆ. ಈಗ ಜೀವ ಉಳಿಸ್ಕೊಂಡಿರುವಂತ ತಾತಪ್ಪ ಅವರ ಕುಟುಂಬದೊಂದಿಗೆ ಚರ್ಚೆ ಮಾಡಿ ಆ ನಂತರದಲ್ಲಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡ್ಬೇಕಾ, ಏನ್ ಮಾಡ್ಬೇಕು ಅನ್ನುವಂಥದ್ದನ್ನ ನಿರ್ಧಾರ ಮಾಡ್ತೀನಿ ಅನ್ನುವಂತ ಮಾತನ್ನ ಹೇಳ್ತಾನೆ. ರಾಯಚೂರು ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿರುವಂತದ್ದು. ಮಮತಾ, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ಪೊಲೀಸ್ ಎನ್ಕ್ವೈರಿ ಆಯಿತು ಅಂತಂದ್ರೆ ಗೊತ್ತಾಗುತ್ತೆ ಸತ್ಯಾಂಶ ಏನು ಅಂತಕ್ಕಂಥದ್ದು. ನೋಡೋಣ.